ಸ್ನೇಹಿತರೆ ನಿನ್ನೆ ಈಗೇನು 2024 ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಅದರೊಳಗೆ ಟೋಟಲ್ ಆಗಿ ನಮ್ಮ ಕರ್ನಾಟಕದವ್ರಿಗೆ 1940 ವೇಕೆನ್ಸಿ ಎಷ್ಟಂದ್ರೆ ಟೋಟಲ್ ಆಗಿ 1940 ವೇಕೆನ್ಸಿ ಕಲ್ಪರ್ ಮಾಡಿದ್ರು. ಅದ್ರ ಬಗ್ಗೆ ನಿನ್ನೆ ಡಿಸ್ಟ್ರಿಕ್ಟ್ ವೈಸ್ ಯಾವ ಡಿಸ್ಟ್ರಿಕ್ಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಕರೆದ್ರು ನಿನ್ನೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟನು. ಮತ್ತು ಅದನ್ನು ಬಿಟ್ಟು ಇನ್ನೊಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಇದಾಗ ಗೊತ್ತಿಲ್ಲ ಇದಕ್ಕೆ ಏಜ್ ಯಾವ ರೀತಿ ಆಗಿರ್ತೈತಿ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ, ಮತ್ತು ಸ್ಯಾಲ್ರಿ ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಸ್ಯಾಲರಿ ಇದ್ದಿರ್ತೈತಿ ಇನ್ನೂ ಅದ ಗೊತ್ತಿದ್ದಿಲ್ಲ ಒಂದೊಂದು ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು. ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ, ಮತ್ತು ವಯೋಮಿತಿ ಯಾವ ರೀತಿ ಆಗಿರ್ತೈತಿ, ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ತೈತಿ, ಮತ್ತು ಸ್ಯಾಲ್ರಿ ಮತ್ತು ಯಾವ ಪೋಸ್ಟ್ಗಳು ಅದಾವೆ ಇದರ ಬಗ್ಗೆ ಸಂಪೂರ್ಣವಾಗಿ A to Z ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇದೇ ರೀತಿಯಾಗಿ ಚಾನಲ್ನ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಯಾರು ಹೊಸದಾಗಿ ನೋಡ್ತೀರಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಿ ನೋಡ್ಬೋದು ನಾನು ನಿನ್ನ ಹೇಳಿ 2024 ಎಷ್ಟು ಕರೆದಿದ್ರು 44,248 ವೇಕೆನ್ಸಿ. ಯಾವಾಗಂದ್ರೆ 2024 ಈಗ ಎಷ್ಟು ಕರೆದಾರು 28,000 ಸಮಥಿಂಗ್ ಕರೆದಾರ. ಅದು ನಮ್ಮ ಕರ್ನಾಟಕದವ್ರಿಗೆ 1023. 2024 ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಅಂದ್ರೆ 1940 ವೇಕೆನ್ಸಿ ಕರೆದಿದ್ರು 2024 ಈಗ ಮತ್ತೆ 2026 ನಮ್ಮ ಕರ್ನಾಟಕದವ್ರಿಗೆ 1023. ಅವ್ರು ಡಿಸ್ಟ್ರಿಕ್ಟ್ ವೈಸ್ ಅದು ನಿಂತು ತಿಳಿಸ್ಕೊಟ್ಟನು. ಇಲ್ಲಿ ಈ ವಿಡಿಯೋದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ರಿ. ಈಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಮೊದಲ ಒಂದು 10 ಆಗೈತೆ ನೋಡ್ರಿ. ಮೊದಲೊಂದು ವಿಡಿಯೋ ಮಾಡೀನಿ. ಯಾವ ABPM ಪೋಸ್ಟ್ ಇರ್ತೈತಿ, BPM ಮತ್ತು ಡಾಕ್ ಸೇವಕ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವೆ, ಈ ರೀತಿಯಾಗಿ ಟೋಟಲ್ ಆಗಿ 3 ಪೋಸ್ಟ್ ಇದಿರ್ತೈತಿ. ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದ್ರೆ ಈಗ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಮತ್ತು ಇದ್ರ ಜೊತೆಗೆ 10ನೇ ತರಗತಿಯಲ್ಲಿ ಇಂಗ್ಲೀಷ್ ಗಣಿತ ವಿಷಯಗಳನ್ನು ಒಳಗೊಂಡಿರುವುದು ಕಡ್ಡಾಯವಾಗಿದೆ. ಅದರಲ್ಲಿ 1ನೇದ 10th ಪಾಸ್ ಆಗಿರ್ಬೇಕು. 10th ಇಂಗ್ಲೀಷ್ ಮತ್ತು ಯಾವುದಂದ್ರೆ ಮ್ಯಾಥ್ಸ್ ಇವು ಸಬ್ಜೆಕ್ಟನ್ನು ತೊಗೊಂಡು ಪಾಸ್ ಆಗಿರ್ಬೇಕಾಗೈತಿ. ಇದ್ರ ಜೊತೆಗೆ ಅಭ್ಯರ್ಥಿಯು ಆಯಾ ಸ್ಥಳೀಯ ಭಾಷೆಯನ್ನು ಓದಲು ಮತ್ತು ಬರೆಯಲು ಮಾತನಾಡಲು ಬಲ್ಲವನಾಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ, ಸೈಕಲ್ ಸವಾರಿ ತಿಳಿದಿರಬೇಕು. 10th ಪಾಸ್ ಆಗಿರ್ಬೇಕು. 10th ಮ್ಯಾಥ್ಸ್ ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿರ್ಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಮತ್ತು ಸೈಕಲ್ ಬರ್ತಿರ್ಬೇಕು. ಸೈಕಲಿನ ಆಲ್ಮೋಸ್ಟ್ ಎಲ್ಲರೂ ಬರ್ತೈತೆ ಬಿಡ್ರಿ ಇದೇನು. ಮತ್ತು ವಯೋಮಿತಿ ಈಗ ಅಪ್ಲಿಕೇಶನ್ ಹಾಕಕ್ಕೆ ಮಿನಿಮಮ್ ಎಷ್ಟಂದ್ರೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಎಷ್ಟಂದ್ರೆ ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸು. ಮಿನಿಮಮ್ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಿಮಗೆ ವಯಸ್ಸಿನ ಸಡಲಿಕೆ ಇದಕ್ಕೂ ಕೂಡ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಈಗ 40 ವರ್ಷ ಕೊಟ್ಟರು ಕೂಡ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಈಗ SC ST ದವ್ರಿಗೆ 5 ವರ್ಷ ಇರ್ತೈತಿ, ಮತ್ತು OBC ದವ್ರಿಗೆ 3 ವರ್ಷ ಇರ್ತೈತಿ, ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಇರ್ತೈತಿ. 18ರಿಂದ 40 ವರ್ಷ ಮತ್ತು ವಯಸ್ಸಿನ ಸಡಲಿಕೆ ಎರಡೂ ಇದ್ದಿರ್ತೈತಿ. ಮತ್ತು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಇಲ್ಲಿ ನೋಡ್ರಿ. 10ನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಮೆರಿಟ್ ಪಟ್ಟಿಯನ್ನು ರಚಿಸಲಾಗುತ್ತದೆ. ಯಾವ ರೀತಿ ಅಂದ್ರೆ ಈಗ 10th ಏನು ನಿಮ್ಮ ಪರ್ಸೆಂಟೇಜ್ ಆಗಿರುತ್ತಲ್ಲ ಅದರೊಳಗಡೆ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಈಗ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರೆ ಅಂತ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೋ. ಕೆಲವೊಂದು ವಿದ್ಯಾರ್ಥಿಗಳು ಕಟಪ್ ಬಗ್ಗೆ ವಿಡಿಯೋ ಮಾಡತನ ಆಗ್ತಿದ್ರಿ. ಅದ ಲಿಸ್ಟ್ ಅವ್ರು ರೆಡಿ ಮಾಡ್ಯಾನು, ಇನ್ನೂ ವಿಡಿಯೋ ಮಾಡಿಲ್ಲ ಅದ ಕಟಪ್ ಬಗ್ಗಿನ. ಈಗ 1ನೇದ ವಾಸಲೆ ಎಷ್ಟಂದ್ರೆ 6-7 ಕಟಪ್ ಲಿಸ್ಟ್ ಬಿಟ್ಟಾರೆ. 1ನೇ ಕಟಪ್ಗೆ ಎಷ್ಟು ಕಟಪ್ ನಿಂತಿರ್ತೈತಿ, ಎಷ್ಟು ಪರ್ಸೆಂಟೇಜ್ ಆಗಿದವ್ರು ಸೆಲೆಕ್ಟ್ ಆಗಿರ್ತಾರೆ, ಮತ್ತು 2ನೇದಕ್ಕೆ ಎಷ್ಟು ಮಂದಿ ಸೆಲೆಕ್ಟ್ ಆಗಿರ್ತಾರೆ, ಮತ್ತು ಪರ್ಸೆಂಟೇಜ್ ಎಷ್ಟು, ಹಿಂಗೆ 6 ಏನು ಲಿಸ್ಟ್ ಬಿಟ್ಟಾರಲ್ಲ ಪ್ರಿವಿಯಸ್ ಅವೆಲ್ಲ ಲಿಸ್ಟ್ ರೆಡಿ ಮಾಡಿನೋ ಅದ್ರ ವಿಡಿಯೋ ಮಾಡಿಲ್ಲ. ಸ್ವಲ್ಪ ಟೈಮ್ ಹಿಡಿದೈತಿ. ಯಾಕಂದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಮೊದಲು ಕಲೆಕ್ಟ್ ಮಾಡಬೇಕಾಗತ್ತಿ. ಮತ್ತು ನೀವು ಯಾವ ಡಿಸ್ಟ್ರಿಕ್ಟ್ ಅರ್ಜಿಯನ್ನು ಸಲ್ಲಿಸ್ಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ತಾನೋ. ಮತ್ತು ಅರ್ಜಿ ಶುಲ್ಕ ಬಗ್ಗೆ ಬರೋದಾದ್ರೆ ಈಗ SC ಬತ್ತು, ST ಬತ್ತು, ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗ ಇವ್ರನ್ನ ಬಿಟ್ಟು ಈಗ ಉಳಿದಿರುವಂಥ SC ST ವಿಶೇಷಚೇತನ ಮತ್ತು ಮಹಿಳೆಯರಿಗೆ ಇವ್ರಿಗೆ ₹100 ನಿಮಗೆ ಅಪ್ಲಿಕೇಶನ್ ಚಾರ್ಜಸ್. ಎಷ್ಟಂದ್ರೆ ₹100 ನಿಮಗೆ ಅಪ್ಲಿಕೇಶನ್ ಫೀ ಇರ್ತೈತಿ. ಮತ್ತು ಎಲ್ಲರೂ ಏನು ಕೇಳ್ತಿದ್ರಿ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಕೇಳ್ತಿದ್ರಲ್ಲ. ಇಲ್ಲಿ ನೋಡ್ರಿ ಸ್ಯಾಲ್ರಿ ಎಷ್ಟಂದ್ರೆ ಈಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಈ ಹುದ್ದೆಗಳಿಗೆ ಮಂತ್ಲಿ ನಿಮಗೆ 12,000ದಿಂದ 29,380 ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಈ ಸ್ಯಾಲ್ರಿ ನೋಡ್ರಿ ಎಷ್ಟಂದ್ರೆ ವೇತನ. ಈಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನೀವು ಮಂತ್ಲಿ 12,000ದಿಂದ 29,380 ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ.
ಒಂದನೇ ಪೋಸ್ಟ್. ಮತ್ತು ಎರಡನೇದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಈ ಹುದ್ದೆಗಳಿಗೆ 10,000ದಿಂದ 24,470 ರೂಪಾಯಿ. ಈಗ ಸ್ಯಾಲ್ರಿ ಯಾವುದಕ್ಕೆ ಅಂದ್ರೆ ಜಾಸ್ತಿ ಅಂದರೆ ಈಗ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಯಾವುದಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಇವರಿಗೆ 12,000ದಿಂದ 29,380 ರೂಪಾಯಿ. ಇವ್ರಿಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇದ್ದಿರ್ತೈತಿ. ಸ್ಟಾರ್ಟಿಂಗ್ 12,000 ಇದ್ದಿರ್ತೈತಿ. ಮುಂದೆ ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ತೀರ, ನಿಮಗೆ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಕೈತಿ. ಮತ್ತು ಅಸಿಸ್ಟೆಂಟ್ ಏನು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅದಾರಲ್ಲ ಇವರಿಗೆ ಸ್ಟಾರ್ಟಿಂಗ್ 10,000 ರೂಪಾಯಿ ಇರ್ತೈತಿ. ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇದಕ್ಕೆ ಇವರಿಗೆ 10,000 ರೂಪಾಯಿದಿಂದ 24,470 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ಈ ರೀತಿಯಾಗಿ A to Z ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಕ್ವಾಲಿಫಿಕೇಷನ್ 10th ಪಾಸ್ ಆಗಿರ್ಬೇಕು. ಮ್ಯಾಥ್ಸ್ ಇಂಗ್ಲೀಷ್ ಸಬ್ಜೆಕ್ಟ್ ತೆಗೆದುಕೊಂಡಿರ್ಬೇಕು. ಕ್ವಾಲಿಫಿಕೇಷನ್ ಇದು ಕ್ಲಿಯರ್ ಆಗಿತ್ತು ಅನ್ಕೊಂಡು. ಕ್ವಾಲಿಫಿಕೇಷನ್ ಅಂದರೆ 10th ಪಾಸ್ ಆಗಿರ್ಬೇಕು. 10th ನೀವು ಮ್ಯಾಥ್ಸ್ ಇಂಗ್ಲೀಷ್ ತೆಗೆದುಕೊಂಡಿರ್ಬೇಕಾಗೈತಿ. ಮತ್ತು ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಹಂಗೇನು ಪೂರಾ ಪರ್ಫೆಕ್ಟ್ ಏನು ಕೇಳಂಗಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇತ್ತಂದ್ರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಸೈಕಲ್ ಬರ್ತಿರ್ಬೇಕಾದ್ರೆ ಅದಕ್ಕೆ ಇದು ಕನ್ಸಿಡರ್ ಮಾಡೋಂಗಿಲ್ಲ. ಯಾವುದಂದ್ರೆ 10th ಮ್ಯಾಥ್ಸ್ ಇಂಗ್ಲೀಷ್ ಸಬ್ಜೆಕ್ಟ್ ತೆಗೆದುಕೊಂಡಿರ್ಬೇಕು ಮತ್ತು ಕಂಪ್ಯೂಟರ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ತಾರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಸ್ಯಾಲ್ರಿನೂ ಹೇಳು ಮತ್ತು ಏಜು ಹೇಳು 18ರಿಂದ 40 ವರ್ಷ. ಇದಕ್ಕೆ ಏಜ್ ಅಂದರೆ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏನು 10th ಏನು ಅಂಕಗಳ ಪರ್ಸೆಂಟೇಜ್ ಆಗಿರ್ತೈತಿ ಅದರೊಳಗಡೆ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ನಾ ಈಗ ಇದೇ ಹೇಳು ಒಂದೇ ಈಗ 7 ಲಿಸ್ಟ್ ಬಿಟ್ಟಿರ್ತಾರೆ. ಪ್ರಿವಿಯಸ್ 2024 ಏನು 44,000 ರಿಕ್ರೂಟ್ಮೆಂಟ್ ಇತ್ತಲ್ಲ ಅದ್ರೊಳಗೆ 7 ಲಿಸ್ಟ್ ಬಿಟ್ಟಾರ. ಈಗ ಅದನ್ನ ವಿಡಿಯೋ ಮಾಡ್ತಾನೆ. ಒಂದು ನಾಳೆ ಅಥವಾ ನಾಡದಾರ ಈಗ ಒಂದೇದು ಲಿಸ್ಟ್ ಬಿಟ್ಟಿರ್ತಾರೆ. ಅದರೊಳಗೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆದರು, ಎಷ್ಟು ಪರ್ಸೆಂಟೇಜ್ ಆಗಿದವ್ರು ಸೆಲೆಕ್ಟ್ ಆದರು, ಮತ್ತು 2ನೇ ಲಿಸ್ಟ್ ಏನು ಬಿಟ್ಟಿರಲ್ಲ 2ನೇ ಲಿಸ್ಟ್ ಒಳಗೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆದರು, ಮತ್ತು ಅದ್ರೊಳಗೆ ಪರ್ಸೆಂಟೇಜ್ ಎಷ್ಟು ಆಗಿರ್ತೈತಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ ಯಾರು ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಅದನ್ನ ವಿಡಿಯೋ ಮಾಡ್ತೀನಿ. ಕಟಪ್ ಆಯ್ತು ಮತ್ತು ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕು ಮತ್ತು ಯಾವ ಡಿಸ್ಟ್ರಿಕ್ಟ್ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಅದು ನಿಮಗೆ ಇನ್ನೊಂದು ಹೇಳೋದು ಮರ್ತೀನಿ ಏನಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ ಅವಾಗ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗೈತಿ. ಈಗ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಂತ ಹೇಳ್ಯಾರ. ಅವಾಗ ಏನು 4-5 ತಿಂಗಳು ತೆಗಿಸೋರು ನಡೀತೈತಿ. ಯಾವಾಗ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತೈತಿ. ಇದು ನೀವು ಎಸ್ ಅಂತ ಹಾಕಿರಿ ನಿಮ್ಮ ಕಂಪ್ಯೂಟರ್ ನಾಲೆಜ್ ಬರ್ತೈತಿ ಅಂತ ಅದನ್ನು ಚೂಸ್ ಮಾಡ್ಕೋರಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ ಅವಾಗ ಏನಂದ್ರೆ ಒಂದು 4-5 ತಿಂಗಳ ಡಾಕ್ಯುಮೆಂಟ್ ಇದೆ ಕಂಪ್ಯೂಟರ್ ಸರ್ಟಿಫಿಕೇಟ್ ತೆಗಿಸ್ಬೇಕಾಗೈತಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ. ಯಾವಾಗ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಕೇಳ್ತಿರ್ತಾರಲ್ಲ ಅವಾಗ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ತೆಗಿಸ್ಬೇಕಾಗೈತಿ. ಟೋಟಲಿಗೆ 17-18 ಡಾಕ್ಯುಮೆಂಟ್ಸ್ ತೆಗಿಸ್ಬೇಕಾಗೈತಿ. ಈಗ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ತೆಗಿಸ್ಬೇಕು. 17-18 ಏನಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೆಗಿಸ್ಬೇಕು ಅಂತ.